ಕೇವಲ 2 ತಿಂಗಳ ಹಿಂದೆ ಅವರ ತಂದೆಯವ್ರನ್ನ ಅವ್ರು ಕಳ್ಕೊಂಡ್ರಂತೆ. ಸೊ ಭಾಳ ಬೇಜಾರಾಗುತ್ತೆ. ನಿಜವಾಗ್ಲೂ ಅವರ ಒಂದು ಹೆಸರಲ್ಲಿ ಇಲ್ಲಿಗೆ ಒಂದು ಲೋಡು 20 mm ಜಲ್ಲಿನ ತಂದುಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ಕನಕಪುರದಿಂದ ವಿಶೇಷವಾಗಿ ನಮ್ಮ ಶಿವಕುಮಾರ್ ಅಣ್ಣವ್ರು ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ಇಲ್ಲಿ ನೂತನವಾಗಿ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿರೋದ್ರಿಂದ ಅವರ ಒಂದು ತಂದೆಯ ನೆನಪಿಗೋಸ್ಕರ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಒಂದು ಲೋಡ್ ಜಲ್ಲಿಯನ್ನು ತಗೊಂಡು ಬಂದಿದ್ದಾರೆ. ಲಕ್ಷ್ಮಣಣ್ಣ ಅಂತ ಅವರ ತಂದೆಯವರ ಹೆಸರು. ಕೇವಲ 2 ತಿಂಗಳ ಹಿಂದೆ ಅವರ ತಂದೆಯವ್ರನ್ನ ಅವ್ರು ಕಳ್ಕೊಂಡ್ರಂತೆ. ಸೊ ಭಾಳ ಬೇಜಾರಾಗುತ್ತೆ. ನಿಜವಾಗ್ಲೂ ಅವರ ಒಂದು ಹೆಸರಲ್ಲಿ ಇಲ್ಲಿಗೆ ಒಂದು ಲೋಡು 20 mm ಜಲ್ಲಿನ ತಂದುಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ತಂದೆಯವರ ಆತ್ಮಕ್ಕೆ ಕೂಡ ಶಾಂತಿ ಸಿಗಲಿ. ಯಾಕಂದರೆ ಈ ಥರದೊಂದು ಪುಣ್ಯದ ಕೆಲಸ ಮಾಡಿದಾಗ ಎಲ್ಲೋ ಒಂದು ಕಡೆ ಅವ್ರ ಬ್ಲೆಸ್ಸಿಂಗ್ಸು ನಿಮ್ಗೆ ಸಿಗುತ್ತೆ ಅಂತ ನಾನು ಕೂಡ ಅನ್ಕೋತೀನಿ. ಸೊ ವಿಶೇಷವಾಗಿ ಇದಕ್ಕೆ ತಂದುಕೊಡ್ಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು ಅಣ್ಣ? ನಮ್ಮ 4 ಜನಕ್ಕೆ ನಾವು ಹೇಳ್ಕೊಂಡ್ರೆ ನಮಗೂ ಒಂದು ಒಳ್ಳೇದಾಗತ್ತೆ ಅನ್ನೋದೊಂದು ಕಾರಣ. ನಮಗೋಗಿ ಅದಕ್ಕೋಸ್ಕರ ನಮ್ಮ ತಂದೆಯವರು ಒಂದು ನೆನಪಿಗಿರಲಿ ಅಂತ ತಂದಿದ್ವಿ. ಥ್ಯಾಂಕ್ ಯು. ಎಷ್ಟು ದಿನಗಳಾಯಿತು ತಂದೆಯವ್ರನ್ನ ಕಳ್ಕೊಂತಾವು? 1.5 ತಿಂಗಳಾಯ್ತು. ಇದ್ದಾಗ ಏನು ಅನ್ನಿಸ್ತಾಯಿತ್ತು, ಹೋದ್ಮೇಲೆ ತಮ್ಗೆ ಏನು ಅನ್ನಿಸ್ತಾ ಇದೆ? ಇದ್ದಾಗ ಬೆಲೆ ಗೊತ್ತಾಗಲ್ಲ, ಹೋದಾಗೆ ಬೆಲೆ ಗೊತ್ತಾಗಲ್ಲ. ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ, ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಎಲ್ಲ ಅಣ್ಣಂದ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಅವರ ತಂದೆಯವರ ಆತ್ಮಕ್ಕೂ ಶಾಂತಿ ಸಿಗಲಿ. ಇನ್ನೊಂದು ಜನ್ಮ ಅಂತ ಇದ್ದರೆ ಮತ್ತೊಂದು ಸತಿ ಇವ್ರ ಕುಟುಂಬದಲ್ಲೇ ಹುಟ್ಟಿ ಬರಲಿ. ಸೊ ಇಲ್ಲಿಗೆ ಒಂದು ಲೋಡ್ ಇವತ್ತು ಜಲ್ಲಿನ ತಂದುಕೊಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ. ಸೊ ಇದೇ ರೀತಿ ನೀವು ಕೂಡ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನೀವು ಕೂಡ ನಿಮ್ಮ ತಂದೆಯವರ ಹೆಸರಲ್ಲಾಗಿರ್ಬೋದು, ತಾಯಿ ಹೆಸರಲ್ಲಾಗಿರ್ಬೋದು, ಅಥವಾ ನೀವು ಯಾರನ್ನ ತುಂಬ ಇಷ್ಟಪಡ್ತೀರಾ, ಅವ್ರನ್ನ ಕಳ್ಕೊಂಡಿರ್ತೀರಾ, ಅಥವಾ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ನೀವು ಇಲ್ಲಿಗೆ ಮೆಟೀರಿಯಲ್ ಆಗಿರ್ಬೋದು ಅಥವಾ ನಿಮ್ಮ ಕೈಲಾದಷ್ಟು ಸಹಾಯ ಕೂಡ ಮಾಡ್ಬೋದು. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಒಂದ್ಸತಿ ಇಲ್ಲಿಗೆ ವಿಸಿಟ್ ಮಾಡಿ. ಇಲ್ಲಿ ಬಂದಮೇಲೆ ತಮಗೆ ಏನು ಅನ್ನಿಸ್ತಾ ಇದೆಯಲ್ಲ ನೋಡಿದಾಗ? ಹೆಲ್ಪ್ ಮಾಡಬೇಕು ಅಂತ ಸರ್, ಎಲ್ಲರಿಗೂ ಅನುಕೂಲ ಆಗುತ್ತೆ ಇದು. ನಾವು ಒಬ್ಬೊಬ್ಬರು ತಂದೆಗಳನ್ನ ಸಾಕೋದೇ ಕಷ್ಟ ಅಂತ ಜನ ಬೀದಿಗೆ ಬಿಡ್ತಾವ್ರೆ. ಇವತ್ತಿನ ಕಾಲದಲ್ಲಿ ಇಷ್ಟೊಂದು ಜನ ಸಾಕ್ತಿದ್ದೀರಾ, ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ಈಗ ಇಲ್ಲಿ ಬಂದ ತಕ್ಷಣ ಕೆಲವರು ಅಂತಾರೆ ಮೆಟ್ರಲ್ ಏನಪ್ಪ ಬೇಜನ್ ಬಂದು ಬಿದ್ದೋಗ್ಬಿಟ್ಟಿದೆ. ಒಂದೇ ಸೈಕು ಸಾಕಾಗಲ್ಲ, ಇದು ಕೆಳಗಡೆ ಪೈಕು ಸಾಲಲ್ಲ ಇಲ್ಲಿದ್ದು ಮೆಟ್ರಲ್. ಅಲ್ಲ, ಒಂದಷ್ಟು ಜನ ಹಂಗೆ ಅನ್ಕೊಂಡಿರ್ತಾರೆ, ಬೇಜನ್ ಲಾರಿ ಬರ್ತಾವೆ, ಮೆಟ್ರಲ್ ತುಂಬು ತುಳ್ಕೋಗ್ಬಿಟ್ಟಿದೆ ಅಲ್ಲಿ ಅಂತಾರೆ. ಸೊ ಇಲ್ಲಿ ನೋಡಿದಾಗ ವಾಸ್ತವ ಸತ್ಯ ನೋಡಿದಾಗ ಇನ್ನೂ ಎಷ್ಟು ಮೆಟೀರಿಯಲ್ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸುತ್ತಾನ? ಇನ್ನು ಇದಕ್ಕೆ 10 ಪಟ್ಟು ಮೆಟೀರಿಯಲ್, 10 ಪಟ್ಟು ಮೆಟೀರಿಯಲ್ ಬೇಕು. ಸೊ ಜನ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಮೆಟೀರಿಯಲ್ ಬಂದ್ಬಿಟ್ಟಿದೆ, ಬಿಲ್ಡಿಂಗೇ ಮುಗ್ದೋಗಿದೆ ಅನ್ನೋದಕ್ಕಿಂತ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಒಂದಷ್ಟು ಜನ ತಂದು ಕೊಡ್ತಿರೋದ್ರಿಂದ ಈ ಕೆಲಸ ನಡೀತಾ ಇದೆ.
ಸೊ ಇನ್ನೊಂದಷ್ಟು ಸಪೋರ್ಟ್ ಸಿಕ್ಕಿದ್ರೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ ಜನಸ್ನೇಹಿ ಸ್ವರ್ಗನ. ಈ ಸ್ವರ್ಗದ ಬಾಗಿಲು ತೆಗಿಬೇಕು ಅಂದರೆ ನಿಮ್ಮೆಲ್ಲರ ಕೈಗಳು ಬೇಕು. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಥ್ಯಾಂಕ್ ಯು.